ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ರಥದ ಅಂಗವಾಗಿ ರಥಾಂಗ ಹೋಮ ಹಾಗೂ ದೇವಿ ಸಹಸ್ರನಾಮ ಹೋಮವನ್ನು ಸಹ ಮಾಡಿ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳನ್ನು ಮಾಡಿ ದೇವಿಯವರನ್ನು ಮೆರವಣಿಗೆ ಮಾಡಲಾಗುತ್ತೆ. ಮಹಾದೇವಿಯವರು ಭಕ್ತ ಜನರನ್ನು ಅನುಗ್ರಹಿಸಲಿಕ್ಕಾಗಿ ದೇವಾಲಯದಿಂದ ಹೊರಗಡೆ ಬಂದು ಎಲ್ಲರಿಗೂ ಸಾವಕಾಶವಾದಂತಹ ಸನ್ನಿವೇಶವನ್ನು, ಒಂದೇ ಸಮನಾದಂಥ ದರ್ಶನವನ್ನು ಕೊಟ್ಟು ಎಲ್ಲರನ್ನು ಅನುಗ್ರಹಿಸಲಿಕ್ಕಾಗಿ ಪುಷ್ಯಶುದ್ಧ ಪೌರ್ಣಮಿಯ ದಿವಸ ದೇವಿಯ ಬ್ರಹ್ಮರಥೋತ್ಸವ ನಡೆಯುತ್ತೆ. ಚೆನ್ನಾಗಿ ವಿಜೃಂಭಣೆಯಿಂದ ಇಲ್ಲಿ ನೆರವೇರ್ತಾ ಇದೆ ಪೂಜೆ ಪುನಸ್ಕಾರಗಳೆಲ್ಲನೂ. ನಾಡಿನ ಸಮಸ್ತ ಜನತೆಗೂ ಏನು ತಾಯಿ ಸನ್ಮಂಗಳವನ್ನು ಉಂಟು ಮಾಡಲಿ, ಮತ್ತು ನಮ್ಮ ದೇಶ ಸುಭಿಕ್ಷವಾಗಿ ಮಳೆ ಬೆಳೆ ಎಲ್ಲ ಬಂದು ಜನರೆಲ್ಲರೂ ಸಂತೋಷವಾಗಿರಲಿ ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ. ನಾವು ಬನಶಂಕರಿ ದೇವಸ್ಥಾನಕ್ಕೆ ಸುಮಾರು 35-40 ವರ್ಷದಿಂದ ಬರ್ತಾ ಇದ್ದೀವಿ. ಅಮ್ಮ ತುಂಬ ಪವರ್ಫುಲ್ಲು, ಎಲ್ಲರನ್ನೂ ಕಾಪಾಡ್ತಾಳೆ ಅಮ್ಮ. ಇವತ್ತು ಜಾತ್ರೆ ಅಂತೂ ತುಂಬ ಎಲ್ಲಿ ನೋಡಿದ್ರು ಜನ ಇದ್ದಾರೆ. ತುಂಬ ಶಕ್ತಿ ದೇವತೆ ಬನಶಂಕರಮ್ಮ, ಅಂದ್ಕೊಂಡಿದ್ದೆಲ್ಲ ಮಾಡ್ತಾಳೆ. 11 ದಿನ ಅಮ್ಮನವ್ರದ್ದು ಜಾತ್ರೆ ನಡೆಯುತ್ತೆ. ಅಮ್ಮ ಹೇಗೆ ಅಂತ ಅಂದರೆ, ಎಷ್ಟು ಹೆಣ್ಮಕ್ಳು ನಿಂಬೆಹಣ್ಣು ದೀಪ ಹಚ್ಚಿ ಎಷ್ಟು ಮಟ್ಟಿಗೆ ಅವ್ರನ್ನ ಕೋರಿಕೆ ಕೇಳ್ಕೊತಾರೋ ಅಷ್ಟು ಅಮ್ಮ ಶಕ್ತಿಯಾಗಿ ಬೆಳಿತಾನೇ, ಅಂದರೆ ಶಕ್ತಿಯಾಗಿ ಸೇವೆ ಮಾಡ್ತಾನೆ ಬಂದಷ್ಟು ಜನಗಳಿಗೆ ಅಷ್ಟೇ ಒಳ್ಳೇದು ಮಾಡ್ತಾ ಬಂದಿದ್ದಾರೆ. ಇವತ್ತು ದಿನಾಂಕ 3/1/2026 ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಅಟ್ರಾಸಿಟಿ ಆಕ್ಟ್ ಜೊತೆಗೆ ಒಂದು ಮರ್ಡರ್ ಕೇಸ್ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಕುಮಾರಿ ಅಕ್ಷತಾ ಎನ್ನೋರು 28 ವಯಸ್ಸವರು ಒಂದು ಕಂಪ್ಲೇಂಟ್ ನೀಡಿರುತ್ತಾರೆ. ಈ ಕಂಪ್ಲೇಂಟ್ ಅಲ್ಲಿ ಏನ್ ಹೇಳಿರ್ತಾರೆ ಅಂದ್ರೆ, ಅವರ ಅಕ್ಕರಾದ ರಂಜಿತಾ ಅನ್ನೋರು 30 ವರ್ಷ, ಅವರು ಅಡಿಗೆ ಸಹಾಯಕ್ಕಾಗಿ ರಾಂಪುರ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರು 12 ವರ್ಷದ ಹಿಂದೆ ಸಚಿನ್ ಕಟಾರೆ ಅವರ ಜೊತೆ ಮದುವೆ ಆಗಿ ಒಂದು 10 ವಯಸ್ಸಿನ ಮಗ ಇರ್ತಾರೆ. ಇವರು ಕಳೆದ 4-5 ವರ್ಷಗಳಿಂದ ಅವರ ಗಂಡ ಜೊತೆ ಬೇರೆ ಆಗಿ ಇಲ್ಲಿ ಯಲ್ಲಾಪುರ ಆಶ್ರಯ ಕಾಲನಿಯ ಕಾಳಮ್ಮ ನಗರದಲ್ಲಿ ವಾಸವಾಗಿರ್ತಾರೆ. ಇವರಿಗೆ ಕಳೆದ ಕೆಲವು ತಿಂಗಳಿಂದ ರಫೀಕ್ ಅನ್ನೋರು ಸಂಪರ್ಕ ಆಗಿರುತ್ತೆ. ರಫೀಕ್ ಅನ್ನೋರು ಇವರ ಕ್ಲಾಸ್ಮೇಟ್ ಆಗಿರ್ತಾರೆ, ಇವರ ಜೊತೆ ಮಾತಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ರಂಜಿತಾರವರು ಇವರ ಜೊತೆಗೆ ಸಂಪರ್ಕವನ್ನು ನಿಲ್ಲಿಸಿರ್ತಾರೆ. ಇದರಿಂದಾಗಿ ಈ ದ್ವೇಷವನ್ನು ರಫೀಕ್ ಅವರ ಮನಸ್ಸಲ್ಲಿ ಇಟ್ಕೊಂಡು ಇವರು ಇವತ್ತಿನ ದಿವಸ ಮಧ್ಯಾಹ್ನ ಒಂದು 2 ಗಂಟೆಗೆ ಆಕೆ ರಂಜಿತಾ ಅವರವರು ಮನೆಗೆ ಕೆಲಸ ಮುಗಿಸ್ಕೊಂಡು ಮನೆ ಬರುವ ದಾರಿಯಲ್ಲಿ ಮನೆಯ ಹತ್ತಿರ ಕಾಳಮ್ಮ ನಗರ ಹತ್ತಿರದಲ್ಲಿ ಇವರು ಒಂದು ಹರಿತವಾದ ಆಯುಧವನ್ನು ಇಟ್ಕೊಂಡು ಇವರ ಕತ್ತಿಗೆ ಗಾಯ ಮಾಡಿರ್ತಾರೆ. ಇಮಿಡಿಯೇಟ್ಲಿ ಇವರ ಅಣ್ಣನವರು ಮತ್ತೆ ಅವ್ರ ನಾದ್ನಿ ಮತ್ತೆ ಇವರೆಲ್ಲ ಅಟೆಂಡ್ ಮಾಡಿ ಅವ್ರಿಗೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಸೇರಿಸಿರ್ತಾರೆ. ಅವರ ರೆಫರ್ ಆಗಿ ಹುಬ್ಳಿ ಕಿಮ್ಸ್ಗೆ ಅಡ್ಮಿಟ್ ಆಗಿರ್ತಾರೆ. ಅಲ್ಲಿ ಅವರು ತೀರ್ಕೊಂಡು ಇರ್ತಾರೆ. ಇದರಿಂದ ಆಮೇಲೆ ರಫೀಕ್ ಅನ್ನೋರು, ಇಮಾಮ್ ಸಾಬ್ ಅವರು ಅಲ್ಲಿಂದ ಜಾಗದಿಂದ ಪರಾರಿಯಾಗಿರ್ತಾರೆ. ಇವಾಗಲೇ ನಾವು ಸ್ಪೆಷಲ್ ಆಗಿ 4 ತಂಡಗಳನ್ನು ರಚನೆ ಮಾಡಿದ್ದೀವಿ. 2 DSP ತಂಡದಲ್ಲಿ 2 DSP ಅವರು, 4 ಇನ್ಸ್ಪೆಕ್ಟರ್ಸ್ ಪ್ಲಸ್ 7 PSIಗಳು ಈ ರಫೀಕ್ ಅನ್ನೋ ಪತ್ತೆ ಹಚ್ಚದಲ್ಲಿ ಕಾರ್ಯಾಚರಣೆಯಲ್ಲಿ
ಇದ್ದಾರೆ. ಸುತ್ತಮುತ್ತ ಕಾಡಲ್ಲಿರ್ಬೋದು, ಮತ್ತೆ ಎಲ್ಲೇ ಹೋಗಿದ್ರು ಲಾಡ್ಜ್ ಇರ್ಬೋದು, ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಚೆಕ್ ಪೋಸ್ಟ್ ಎಲ್ಲ ಹಾಕಿ ಮತ್ತೆ ಎಲ್ಲ ಬೀಟ್ ಸಿಬ್ಬಂದಿಗಳಿಗೆ ಅವ್ರ ಫೋಟೋಗ್ರಾಫ್ ಕೊಟ್ಟು ಕೂಡ ಇವ್ರನ್ನ ನಾವು ಟ್ರೇಸ್ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ನಾವು ಇಲ್ಲಿ ಯಲ್ಲಾಪುರದಲ್ಲಿ ಇದ್ರ ಸಂಬಂಧಪಟ್ಟಂಗೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದ್ರಲ್ಲಿ ನಮ್ಗೆ ಈಗಾಗಲೇ 4 KSRP ಪ್ಲಟೂನ್ಗಳು ಮತ್ತು 5 DR ಪಾರ್ಟಿಗಳು ಮತ್ತು ಡಿಸ್ಟ್ರಿಕ್ಟ್ ಇಂದ ಎಲ್ಲ ಆಫೀಸರ್ಸ್ ಮೆನ್ನು ಕೂಡ ಇಲ್ಲಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಯಾವುದೇ ತರ ಇತರ ಘಟನೆ ಆಗದಿರಾಗೆ ನಾವು ಶಾಂತಿಯನ್ನು ಕಾಪಾಡ್ತೀವಿ. ಇದರ ಜೊತೆಗೆ ನಾವು ಅಕ್ಯೂಸ್ಡ್ ಅನ್ನ ಬೇಗನೆ ನಾವು ಪತ್ತೆ ಹಚ್ಚೋದಕ್ಕೆ ಕಾರ್ಯವನ್ನು ಕೈಗೊಳ್ತಾ ಇದ್ದೀವಿ. ನಮಸ್ಕಾರ. ಇವತ್ತು ಮಧ್ಯಾಹ್ನ ಹಾಡಹಗಲೇ ಒಬ್ಬ ರಂಜಿತಾ ಎನ್ನುವಂತಹ ಯುವತಿ ಹತ್ಯೆ ಇಲ್ಲ, ಕತ್ತನ ಸೀಳಿ ಹತ್ಯೆ ಮಾಡ್ತಾರೆ. ಯಾಕೆ ಅಂದರೆ ಆಕೆ ಮುಸಲ್ಮಾನ ಯುವಕನ ಜೊತೆ ಮದುವೆ ಒಪ್ಪಿಲ್ಲ ಅನ್ನುವಂತಹ ಕಾರಣ. ಬಹುಶಃ ಈತನ ಮತಾಂಧತೆ ಗೊತ್ತಾಗಿರ್ಬೋದು. ಆ ಕಾರಣಕ್ಕಾಗಿ ಮದುವೆ ನಿರಾಕರಣೆ. ಅದಕ್ಕೆ ಆತ ಬರೋಬ್ಬರುವ ಹತ್ಯೆ ಮಾಡಿದ್ದಾನೆ. ಹೆಂಗ್ರಿ ಮನಸ್ಸು ಬರುತ್ತೆ ಕೊಲೆ ಮಾಡಲಿಕ್ಕೆ? ಇದು ಈ ಕಾಂಗ್ರೆಸ್ ಸರ್ಕಾರದ ಓಲೈಕೆ ನೀತಿಯ ಪರಿಣಾಮ ಅಂತ ಹೇಳಕ್ಕೆ ಇಚ್ಛೆಪಡ್ತಾರೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಒಂದು ನೇಹಾ ಎನ್ನುವಂತಹ ಯುವತಿ ಹತ್ಯೆ ಆಗಿದೆ. ಆ ಹತ್ಯೆ ಮಾಡಿದಂತಹ ಪಾಪಿಯನ್ನ ಗಲ್ಲಿಗೆ ಎಸೆದಿದ್ರೆ ಭಯ ಬರ್ತಿತ್ತು. ಇವರು ವಿಧಾನಸೌಧದಲ್ಲಿ ಯಾರ್ಯಾರು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಬಿರಿಯಾನಿ ಊಟ ಹಾಕುವಂಥದ್ದು, ಇಂಥ ಕೆಲಸ ಮಾಡಿದವರಿಗೆ ಬಿರಿಯಾನಿ ಊಟ ಹಾಕುವಂತಹ ಸರ್ಕಾರದ ಧೋರಣೆಯಿಂದಾಗಿ ಇವತ್ತಿನ ದಿವಸ ಹಿಂದೂ ಯುವತಿ ಹತ್ಯೆ ಆಗ್ತಾ ಇದೆ. ಇದನ್ನು ನಾವು ಸಂಪೂರ್ಣ ಖಂಡಿಸ್ತೇವೆ. ಈ ಸಲ ಆದರೂ ಕೂಡ ಆ ರಫೀಕ್ ಅನ್ನುವಂತಹ ಯುವಕನಿಗೆ ಅವನನ್ನು ಹಿಡಿಯುವಂತಹ ಕೆಲಸ ಆಗಬೇಕು, ಮತ್ತೆ ಅವನು ಗಲ್ಲಿಗೆ ಏರಿಸಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತಾರೆ. ಸಮಾಧಾನ ಆಗಲ್ಲ. ನಂಬರ್ 1. ನಂಬರ್ 2, ನಾಳೆ ಆ ಹುಡುಗಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಬಿಡುವಂಗಿಲ್ಲ. ಅಪರಾಧಿನ ಹಿಡಿಬೇಕು, ಸಾಕ್ಷಿ ಸಮೇತ ನಮ್ಮ ಮುಂದೆ ತೋರಿಸ್ಬೇಕು, ಅಂತ್ಯಕ್ರಿಯೆ ನೆರವೇರಬೇಕು. ಅಲ್ಲಿಯವರಿಗೆ ಆ ಅಂತ್ಯಕ್ರಿಯೆ ಮಾಡಲಿಕ್ಕೆ ನಮ್ಮ ಸಮಾಜ ಒಪ್ಪೋದಿಲ್ಲ, ಬಿಡೋದಿಲ್ಲ. ಪ್ರತಿಭಟನೆ ನಾಳೆ ಯಾವ ಸ್ವರೂಪ ತಗೋತಿದೆ ನೋಡಿ. ನಾವೆಲ್ಲ ಇಲ್ಲಿ ಹೇಳೋರು ಒಬ್ಬೊಬ್ರು ಅಂತ ಹೇಳ್ತಾ ಇದ್ದೀವಿ. ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಸಮಾಧಾನದಿಂದ ಹೇಳ್ತಾ ಇದ್ದೀವಿ. ನಿಮ್ಮ ಕಾಯ್ದೆ ಕಾನೂನು ನಿಮಗೆಲ್ಲರಿಗೂ ನಾವು ಗೌರವ ಕೊಡ್ತಾ ಇದ್ದೀವಿ. ಆದ್ರೆ ನೀವು ಏನು ಹೇಳ್ತಾ ಇದ್ದೀವಿ ಸರ್, ನಾವು ಇಷ್ಟೊತ್ತನ ಇದ್ರು, ನಾವು 2 ಗಂಟೆಯಿಂದ ಇಷ್ಟವರೆಗೂ ಶಾಂತ ರೀತಿಯಿಂದ ಇದ್ದೀವಿ. ಬೇರೆ ನಾವಲ್ಲ, ಬೇರೆ ಯಾರಾದ್ರೂ ಆಗಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ? ನೀವು ಕೇಳ್ತಾ ಇದ್ರಿ, ನಾವು ಹೇಳ್ತಾನೆ ಇದ್ರಿ. ಯಾರನ್ನ ಅರೆಸ್ಟ್ ಮಾಡಿರಿ? ಪ್ರೂಫ್ ತೋರಿಸಿ. ಎಷ್ಟು ಜನ ಅರೆಸ್ಟ್ ಮಾಡಿರಿ? ಮೀಡಿಯಾದವ್ರಿಗೆ ಹೇಳಿ, ತೋರಿಸಿ. ಯಾವಾಗ ಹೇಳೋದು? ನಾವು ನಿಂತಿದ್ದದಕ್ಕೆ ನಮಗೆ ನ್ಯಾಯ ಬೇಕು, ಬೇಕೇ ಬೇಕು. ಯಾರು ಕದಬಾರ್ದು. ಮೊದಲ ಅಪರಾಧಿಗಳನ್ನ ಯಾರು ಹಿಡಿದಾರೆ ಅಂತ ಅರೆಸ್ಟ್ ಮಾಡಿದ್ದನ್ನ ನಾವು ಪ್ರೂಫ್ ತೋರಿಸ್ಬೇಕು. ನಾಳೆ ಪ್ರತಿಭಟನೆಗೆ ತಯಾರಾಗಬೇಕು ಮತ್ತು ಅಪರಾಧಿಯನ್ನ ಬಂಧಿಸುವವರೆಗೂ ನಾಳೆ ಅಂತ್ಯಕ್ರಿಯೆಗೆ ಅವಕಾಶ ಕೊಡುವಂಗಿಲ್ಲ ಯಾರು ಸಹ. ನೋಡೋಣ ಯಾವ ಮಟ್ಟಕ್ಕೆ ಹೋಗ್ತದೆ, ನೋಡೋಣ ಇದು ಪರಿಸ್ಥಿತಿ. ಇದು ಹೇಳೋದ್ರಿಂದ ನಾವು ಸಮಾಧಾನದಿಂದ ನಾವು ಒಪ್ಕೊಳ್ಳೋದಿಲ್ಲ. ನೀವು ಪ್ರೂಫ್ ಕೊಡಿ. ನೀವು ಮಾಡಿದ್ರಲ್ಲ, ವಿಶ್ವಾಸ ಇದೆ, ತೋರಿಸಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.